ಹಾಯ್ ಹಲೋ ಹೋಪ್ ಯು ಗೈಸ್ ಆರ್ ಡೂಯಿಂಗ್ ಗುಡ್ ವೆಲ್ ಇನ್ಮೇಲೆ ಫೋನ್ ಏನಾದ್ರು ಕಳೆದೋಗಿದ್ರೆ ಟೆನ್ಷನ್ ಮಾಡ್ಕೋಬೇಡಿ. ಯಾಕಂದರೆ ಗೌರ್ಮೆಂಟೇನೆ ನಿಮಗೆ ನಿಮ್ಮ ಕಳೆದೋಗಿರೋ ಫೋನನ್ನು ಹುಡ್ಕೊಳ್ಳೋಕ್ಕೆ ಹೆಲ್ಪ್ ಮಾಡುತ್ತೆ. ಯಾವ ರೀತಿ ಹೇಳ್ತೀನಿ, ತಪ್ಪದೆ ರೆಡಿ ಸಿರಿ ಕನ್ನಡನ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ದಿಸ್ ಇಸ್ ಸುದಿ ಆ್ಯಂಡ್ ಯು ವಾಚಿಂಗ್ ಟೆಕ್ ಟ್ರೆಂಡ್ಸ್. ಯೂಶಲಿ ಏನಾಗುತ್ತೆ, ಫೋನ್ ಕಳೆದೋದ್ರೆ ನೀವು ಪೊಲೀಸ್ ಹತ್ರ ಹೋಗ್ತೀರಾ, FIR ಮಾಡಿಸ್ತೀರಾ. ಅದಾದಮೇಲೆ ಏನಾಗುತ್ತೆ, ನಿಮಗೆ ಫೋನ್ ಸಿಕ್ಕಿದ್ರೆ ಸಿಗುತ್ತೆ, ಇಲ್ಲ ಅಂದರೆ ಇಲ್ಲ ಅಲ್ವಾ. ಬಟ್ ಅದಕ್ಕೊಂದು ಸೊಲ್ಯೂಷನ್ ಇದೆ. ಈಗ ಗೌರ್ಮೆಂಟೇನೆ ದ ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಷನ್ ಅವ್ರು ಏನಿದ್ದಾರೆ, ಸೊ ಒಂದು ಪೋರ್ಟಲನ್ನು ರಿಲೀಸ್ ಮಾಡಿದ್ದಾರೆ. ಸೊ ದಟ್ ಇಸ್ ಕಾಲ್ಡ್ CEIR.government.in ಅನ್ನು. ಇದನ್ನು ಲಾಗಿನ್ ಮಾಡಿ ನಿಮ್ಮ ಕಳೆದೋಗಿರೋ ಫೋನ್ ಡೀಟೇಲ್ಸನ್ನು ನೀವು ಹಾಕಿದ್ರೆ ನಿಮಗೆ ಗೌರ್ಮೆಂಟೇನೆ ನಿಮ್ಮ ಕಳೆದೋಗಿರೋ ಫೋನನ್ನು ಹುಡ್ಕೊಡ್ತಾರೆ. ಸಿಂಪಲ್ ಆದ ಪ್ರೊಸೆಸ್ ರೀ. ಪೋರ್ಟಲ್ಗೆ ಹೋಗ್ಬಿಟ್ಟು ಕಳೆದೋಗಿರೋ ಲಾಸ್ಟ್ ಫೋನ್ ಅಂತ ಸೆಕ್ಷನ್ಸ್ ಇದೆ, ಅಲ್ಲಿ ಹೋಗ್ಬಿಟ್ಟು ನಿಮ್ಮ ಡೀಟೇಲ್ಸನ್ನು ಹಾಕಬೇಕು. ಬಟ್ ನೆನಪಿರಲಿ, ನಿಮ್ಮ ಕಳೆದೋಗಿರೋ ಫೋನ್ದು IMEI ನಂಬರ್ ಏನಿದೆ ಅದು ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಅದು ಸ್ಟಿಕ್ಕರಲ್ಲಿ ಇರುತ್ತೆ ನಿಮಗೆ ಫೋನ್ ಹಿಂದ್ಗಡೆ, ಅದೊಂದು ಬೇಕಾಗುತ್ತೆ. ಜೊತೆಗೆ ನೀವು FIR ಏನಾದ್ರು ಮಾಡಿಸಿದ್ದೀರಾ ಅಂತ ಹೇಳಿದ್ರೆ ಅದೊಂದು ಕಾಪಿ ರಿಕ್ವೈರ್ಡ್ ಇದೆ. ಈ ಫಾರ್ಮಲ್ಲಿ ನೀವು ಫಿಲ್ಅಪ್ ಮಾಡಿದ್ರೆ ನಿಮಗೆ ಗೌರ್ಮೆಂಟೇನೆ ನಿಮ್ಮ ಫೋನನ್ನು ಹುಡ್ಕೊಡ್ತಾರೆ. ಯಾವ ರೀತಿ ಗೌರ್ಮೆಂಟ್ ಹೆಲ್ಪ್ ಮಾಡ್ತಾರೆ ಅಂತ ಹೇಳಿದ್ರೆ, IMEI ಏನು ನಂಬರ್ ಇದೆಯಲ್ಲ ಇದನ್ನ ಇಟ್ಕೊಂಡು ಅವ್ರೇನು ಮಾಡ್ತಾರೆ, ಕಂಪ್ಲೀಟ್ ಆಗಿ ಕಳೆದೋಗಿರೋ ಫೋನ್ನ ಬ್ಲಾಕ್ ಲಿಸ್ಟ್ ಮಾಡ್ಕೋತಾರೆ. ಆ್ಯಂಡ್ ಒಂದ್ಸಲ ಡಿವೈಸ್ ಬ್ಲಾಕ್ ಲಿಸ್ಟ್ ಆದಮೇಲೆ ಅದು ಬೇರೆ ನೆಟ್ವರ್ಕಲ್ಲಿ ಯೂಸ್ ಮಾಡೋಕ್ಕಾಗೋದಿಲ್ಲ. ಸೊ ಇವೊಂದು ಸಿಮ್ ತೆಗೆದ್ರೂ ಕೂಡ ನಿಮ್ಮ ಡಿವೈಸು ಮತ್ತೆ ಯೂಸ್ಫುಲ್ ಆಗೋದಿಲ್ಲ. ಸೊ ಈ ರೀತಿ ಒಂದು ಒಳ್ಳೆ ಪೋರ್ಟಲ್ ಇದು. ಸೊ ಹೋಗಿ ಚೆಕ್ಔಟ್ ಮಾಡಿ, ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ನಿಮ್ಮ ಫೋನ್ ಕಳೆದೋಗಿದ್ರೆ ಟೆನ್ಷನ್ ಮಾಡ್ಕೋಬೇಡಿ, ಡೈರೆಕ್ಟಾಗಿ ಹೋಗಿ ರಿಜಿಸ್ಟರ್ ಮಾಡಿಕೊಂಡು ಕಳೆದೋಗಿರೋ ಫೋನನ್ನು ಹುಡ್ಕೊಳ್ಳಿ. ರೀಸೆಂಟಾಗಿ ಸುಮಾರು ಆ್ಯಪಲ್ ವಿಷನ್ ಪ್ರೋದು ವೀಡಿಯೋಸ್ಗಳೆಲ್ಲ ನೀವು ನೋಡಿರ್ತೀರಲ್ವಾ. ತುಂಬಾ ಒಳ್ಳೆ ಮಿಕ್ಸ್ಡ್ ವರ್ಚುವಲ್ ರಿಯಾಲಿಟಿ ಹೆಡ್ಸೆಟ್ ಇದು. ಎಸ್ಪೆಷಲ್ ಆಗಿ ನಿಮಗೆ ಮೆಡಿಕಲ್ ಫೀಲ್ಡ್ ತುಂಬಾ ಉಪಯೋಗ ಆಗ್ತಿದೆ. ರೀಸೆಂಟಾಗಿ ಒಂದು ಸರ್ಜರಿ ಮಾಡಿದ್ದಾರೆ, ಡೆಲ್ಲಿಯಲ್ಲಿ ಮಾಡಿದ್ದಾರೆ, ಆ್ಯಂಡ್ ಇಟ್ ಇಸ್ ವೆರಿ ಸಕ್ಸಸ್ಫುಲ್. ಸೊ ಕಂಪ್ಲೀಟಾಗಿ ಇನ್ ಡೀಟೇಲ್ ಸರ್ಜರಿ ಮಾಡೋದಕ್ಕೆ ಆ್ಯಪಲ್ ವಿಷನ್ ಪ್ರೋ ಹೆಡ್ಸೆಟ್ ತುಂಬಾ ಯೂಸ್ಫುಲ್ ಆಗಿದೆ. ಸೊ ಇದೊಂಥರ ಒಳ್ಳೆ ಗುಡ್ ನ್ಯೂಸ್ ಆ್ಯಕ್ಚುಲಿ. ಸೊ ಇನ್ನೂ ಸುಮಾರು ಈ ಥರ ಸರ್ಜರಿಗಳನ್ನು ಮಾಡಬಹುದಾ? ಎಸ್, ಅಫ್ಕೋರ್ಸ್. ಮೇ ಬಿ ಇನ್ನು ಬರುವಂಥ ಟೈಮ್ಗಳಲ್ಲಿ ನಮ್ಗೆ ಗೊತ್ತಾಗುತ್ತೆ. ವಿಲ್ ಹ್ಯಾವ್ ಟು ವೇಟ್ ಆ್ಯಂಡ್ ವಾಚ್. ಸೊ ಮೂರನೇದಾಗಿ ಒಂದು ಇಂಟ್ರೆಸ್ಟಿಂಗ್ ನ್ಯೂಸ್ ಏನಪ್ಪ ಅಂತ ಹೇಳಿದ್ರೆ, ಫ್ಲೈಯಿಂಗ್ ಎಲೆಕ್ಟ್ರಿಕಲ್ ಟ್ಯಾಕ್ಸಿ 2025ರಲ್ಲಿ ಲಾಂಚ್ ಆಗುತ್ತೆ ಅಂತ ಹೇಳಿ ರೀಸೆಂಟಾಗಿ ಒಬ್ಬರು ಟ್ವೀಟ್ ಮಾಡಿದ್ದಾರೆ. ಮಹೇಂದ್ರ ಗ್ರೂಪ್ ಕಡೆಯಿಂದ ಅವರೊಂದು ಒಳ್ಳೆ ಪೈಲಟಿಂಗ್ ಟೆಸ್ಟಿಂಗ್ ಮಾಡಿದ್ದಾರೆ ಎಲೆಕ್ಟ್ರಿಕಲ್ ಟ್ಯಾಕ್ಸೀಸನ್ನು, ಆ್ಯಂಡ್ ಇಟ್ ಇಸ್ ಬೀನ್ ವೆರಿ ಸಕ್ಸಸ್ಫುಲ್. ಸೊ 2025 ಮೇ ಬಿ ನಾವೆಲ್ಲ ಹಾರಾಡಿಕೊಂಡು ಟ್ಯಾಕ್ಸಿಯಲ್ಲಿ ಓಡಾಡ್ಬೋದು ಅಂತ ಅನ್ಕೊಂಡಿದ್ದೀನಿ. ಸೊ ನೋಡೋಣ ಯಾವ ರೀತಿ ಇದು ಬರುತ್ತೆ ಅಂತ ಹೇಳಿ. ಆ್ಯಂಡ್ ಪ್ರೋಟೋಟೈಪ್ ಟೆಸ್ಟಿಂಗಲ್ಲಿ ಚೆನ್ನಾಗಿ ಬಂದಿದೆ ಅಂತ ರಿಸಲ್ಟು. ಸೊ ವಿಲ್ ಹ್ಯಾವ್ ಟು ವೇಟ್ ಆ್ಯಂಡ್ ವಾಚ್ ಈ ಥರ ಫೀಚರ್ಸ್ ಯಾವ ರೀತಿ ಇರುತ್ತೆ ಅಂತಲ್ಲ. ಒಂದೇನಪ್ಪ ಅಂತ ಹೇಳಿದ್ರೆ, ಒಂದು ಟ್ರಾಫಿಕ್ ಅವಾಯ್ಡ್ ಮಾಡೋದಕ್ಕೆ ಇದೊಂದು ಒಳ್ಳೆ ವೆಹಿಕಲ್ ಆಗ್ಬೋದು ಅಂತ. ಬಟ್ ಎಲೆಕ್ಟ್ರಿಕಲ್ ಟ್ಯಾಕ್ಸಿ ನೋಡಬೇಕು ಯಾವ ರೀತಿ ಬರುತ್ತೆ ಅಂತ ಹೇಳಿ. ಸುಮಾರು ಜನ ಅವ್ರ ಫೋನಲ್ಲಿ ನೋಡಿದ್ರೆ ಯಾರಾದರೂ ಕಾಲ್ ಮಾಡಿದ್ರು ಕೂಡ ಇಮ್ಮಿಡಿಯೇಟಾಗಿ ನಿಮ್ಗೆ ಹೆಲ್ಪ್ ಮಾಡೋದು ಟ್ರೂ ಕಾಲರ್ ಅಲ್ವಾ. ಎಲ್ಲರೂ ಟ್ರೂ ಕಾಲರ್ನ ಯೂಸ್ ಮಾಡ್ತಾ ಇದ್ದಾರೆ. ಇನ್ಮೇಲೆ ಒಂದು ಹೊಸ ಫೀಚರ್ಸನ್ನು ನೀವು ನೋಡ್ಬೋದು. ಅದೇನಪ್ಪ ಹೇಳಿದ್ರೆ ಪರ್ಸನಲ್ ವಾಯ್ಸ್ ಅಂತ ಹೇಳಿ. ಟ್ರೂ ಕಾಲರ್ ಒಂದು AI ಫೀಚರ್ ಜೊತೆಗೆ ಒಂದು ಹೊಸ ಫೀಚರ್ಸನ್ನು ಬಿಡ್ತಿದ್ದಾರೆ, ಆ್ಯಂಡ್ ದಟ್ ಇಸ್ ಕಾಲ್ಡ್ ಪರ್ಸನಲ್ ವಾಯ್ಸ್ ಅಂತ ಹೇಳಿ. ಇನ್ಮೇಲೆ ನಿಮ್ಮ ವಾಯ್ಸೇನೆ ಡಿಜಿಟಲೈಸ್ಡ್ ವರ್ಷನ್ನ ನೀವು ಕೇಳಿಸ್ಕೋಬೋದು. ಆ್ಯಂಡ್ AI ಮುಖಾಂತರ ಅದು ಕೂಡ ನಿಮ್ಮ ಫೋನ್ಸ್ಗಳನ್ನು ರೀಡ್ ಮಾಡುತ್ತೆ, ಫೋನ್ಸ್ಗಳನ್ನು ಟೆಕ್ಸ್ಟ್ ಮಾಡುತ್ತೆ. ಆಮೇಲೆ ಯಾವುದಾದ್ರೂ ಕಾಲ್ಸ್ಗಳು ಬಂದರೆ ನಿಮ್ಮ ರಿಯಲ್ ವಾಯ್ಸಲ್ಲೇ ಅದು ಕಮ್ಯುನಿಕೇಟ್ ಮಾಡುತ್ತೆ. ಸೊ ಐ ಥಿಂಕ್ ಇಟ್ ಇಸ್ ಒನ್ ಆಫ್ ದ ಕೂಲೆಸ್ಟ್ ಫೀಚರ್ಸ್ ಅಂತ ಹೇಳುತ್ತೆ. ಇನ್ಮೇಲೆ ಯಾರಾದರೂ ನಿಮಗೆ ಫೋನ್ ಮಾಡಿದ್ರೆ ನಿಮಗೆ ಗೊತ್ತಾಗಲ್ಲ ಯಾರದು ರಿಯಲ್ ವಾಯ್ಸಾ ಇಲ್ಲ ಡಿಜಿಟಲ್ ವರ್ಷನ್ ವಾಯ್ಸಾ ಅಂತ ನಿಮಗೆ ಗೊತ್ತಾಗಲ್ಲ. ಸೊ ಇದೊಂಥರ ಕೂಲ್ ಫೀಚರ್ಸು. ಪೇಯ್ಡ್ ಯೂಸರ್ಗೆ ಮಾತ್ರ ಇದು ಅವೈಲೇಬಲ್ ಇದೆ. ಸೊ ಇಫ್ ಯು ಆರ್ ಯೂಸಿಂಗ್ ಅ ಟ್ರೂ ಕಾಲರ್ ಆ್ಯಂಡ್ ಪೇಯ್ಡ್ ವರ್ಷನ್ ಆಗಿದೆ, ಇಟ್ ವಿಲ್ ಬಿ ವೆರಿ ಯೂಸ್ಫುಲ್. ಇನ್ನೊಂದು ವಾಟ್ಸಪ್ ಹೊಸ ಫೀಚರ್ಸ್, ದಟ್ ಇಸ್ ಕ್ರಿಯೇಟಿಂಗ್ AI ಪ್ರೊಫೈಲ್ ಫೋಟೋಸ್. ರೀಸೆಂಟಾಗಿ ನೋಡಿದಾಗ ನೀವು ಯಾವುದೇ ಪ್ರೊಫೈಲ್ DPಗಳನ್ನು ಸ್ಕ್ರೀನ್ಶಾಟ್ ತಗೋಬಾರ್ದು ಅಂತಿತ್ತು. ಇವಾಗ ಹೊಸದಾಗಿ ಇನ್ನೊಂದು AI ಫೀಚರ್ಸ್ ಬರ್ತಾ ಇದ್ದಾರೆ. ಸೊ ನಿಮ್ಮ ಪ್ರೊಫೈಲ್ ಫೋಟೋನ AI ಪ್ರಾಂಪ್ಟ್, ಟೆಕ್ಸ್ಟ್ ಪ್ರಾಂಪ್ಟ್ ಮುಖಾಂತರ ಯು ಕ್ಯಾನ್ ಕ್ರಿಯೇಟ್ ಯುವರ್ ಓನ್ AI ಪ್ರೊಫೈಲ್ ಫೋಟೋಸ್. ಅವತಾರ್ಸ್ ಎಲ್ಲ ಇದೆ, ಬಟ್ ಇದು ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಸೊ ಇದು ಲೇಟೆಸ್ಟ್ ಆಂಡ್ರಾಯ್ಡ್ ಅಪ್ಡೇಟ್ ಮುಖಾಂತರ ನಿಮಗೆ ಇದು ಸಿಗುತ್ತೆ. ಸೊ ಇಫ್ ಯು ಹ್ಯಾವ್ ನಾಟ್ ಅಪ್ಡೇಟೆಡ್ ಯುವರ್ ವಾಟ್ಸಪ್, ಪ್ಲೀಸ್ ಗೋ ಆ್ಯಂಡ್ ಅಪ್ಡೇಟ್ ಇಟ್. ಸೊ ನೀವು ಒಂದು ಹೊಸ ಫೀಚರ್ AI ಪ್ರೊಫೈಲ್ ಫೋಟೋ ಪಿಕ್ಚರ್ಸನ್ನು ನೀವು ಆರಾಮಾಗಿ ಕ್ರಿಯೇಟ್ ಮಾಡ್ಬೋದು. ಇದನ್ನು ಕ್ರಿಯೇಟ್ ಮಾಡುವಾಗ ಸಿಂಪಲ್ ಪ್ರೋಸೆಸ್, ಸೆಟ್ಟಿಂಗ್ಸ್ ಹೋಗ್ಬಿಟ್ಟು ನೀವು ಕ್ರಿಯೇಟ್ AI ಪ್ರೊಫೈಲ್ ಪಿಕ್ಚರ್ಸ್ಗೆ ಹೋಗ್ಬಿಟ್ಟು ನಿಮ್ಮ ಫೋಟೋಸನ್ನು ನೀವು ಕ್ರಿಯೇಟ್ ಮಾಡ್ಕೋಬೋದು. ಆ್ಯಂಡ್ ಇಟ್ ಬಿ ವೆರಿ ಕಲರ್ಫುಲ್ ಆ್ಯಂಡ್ ಕ್ರಿಯೇಟಿವ್ ಆಗಿ AI ಫೋಟೋ ಥರ ಇರುತ್ತೆ. ರೀಸೆಂಟಾಗಿ ಆ್ಯಪಲ್ ಕಡೆಯಿಂದ ಒಂದು ನ್ಯೂಸ್ ಓಡಾಡ್ತಿದೆ. ಸೊ ದಟ್ ಇಸ್ Apple 16 ಅವ್ರು ಏನು ಲಾಂಚ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ವೆರಿ ಸೂನ್ ದೇ ಆರ್ ಗೋಯಿಂಗ್ ಟು ಲಾಂಚ್ ಆಲ್ಸೋ. ಅದರದ್ದು ಫೋಟೋಸ್ಗಳೆಲ್ಲ ಲೀಕ್ ಆಗಿದೆ. ಇಂಟ್ರೆಸ್ಟಿಂಗ್ ಆಗಿರೋ ರೂಮರ್ ಏನಪ್ಪ ಅಂತ ಹೇಳಿದ್ರೆ, iPhone 16 Pro Max ಅಲ್ಲಿ ಈಗ ಯು ಕ್ಯಾನ್ ಸಿ 5x ಝೂಮ್ ಕ್ಯಾಮ್ರಾ, ಆ್ಯಂಡ್ ಆಲ್ಸೋ 16 Pro Max ಅಲ್ಲಿ 48 ಮೆಗಾಪಿಕ್ಸೆಲ್ ಅಲ್ಟ್ರಾ ವೈಡ್ ಕ್ಯಾಮ್ರಾಸ್ ಇದೆ ವಿತ್ ಇಂಪ್ರೂವ್ಡ್ ಮ್ಯಾಕ್ರೋ ಮೋಡಲ್ಲಿ, ಆ್ಯಂಡ್ ಆಲ್ಸೋ ಇನ್ಕ್ಲೂಡಿಂಗ್ ಆ್ಯಂಟಿ ರಿಫ್ಲೆಕ್ಟಿವ್ ಟೆಕ್ನಾಲಜಿನ ಇನ್ಕ್ಲೂಡ್ ಮಾಡಿದ್ದಾರೆ. ಸೊ ಯಾವ ರೀತಿ ಬರುತ್ತೆ ನೋಡಬೇಕು. ಆ್ಯಂಡ್ ನಿಮಗೆ ಇದು ಬ್ಲ್ಯಾಕ್ ವೈಟ್ ಕಲರಲ್ಲಿ ನಿಮಗೆ ಸಿಗುತ್ತೆ, ಆ್ಯಂಡ್ ವಿತ್ ಅ ಲಿಟಲ್ ಟೈಟೇನಿಯಂ ಫಿನಿಶಿಂಗ್ ಜೊತೆಗೆ. ರೂಮರ್ ಏನೇ ಇರಲಿ, ಬಟ್ ಐಫೋನ್ ಲವರ್ಸ್ಗೆ ಈ ಫೋನ್ ಅಂತೂ ರಿಯಲಿ ಗೋನ್ ಎಕ್ಸೈಟ್. ಸೊ ಐ ಆಮ್ ಆಲ್ಸೋ ಎಕ್ಸೈಟೆಡ್. ಸೊ ಯಾವ ರೀತಿ ಬರುತ್ತೆ ಅಂತ ಸೊ ವಿಲ್ ಹ್ಯಾವ್ ಟು ವೇಟ್ ಆ್ಯಂಡ್ ಸಿ. ಇದರ ಸುಮಾರು ಟೆಕ್ ನ್ಯೂಸ್ ನಾನು ಮತ್ತೆ ಬರ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಆ್ಯಂಡ್ ರೇಡಿಯೋ ಸಿಟಿ ಕನ್ನಡನ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ದಿಸ್ ಇಸ್ ಸುದಿ ಆ್ಯಂಡ್ ಯು ಆರ್ ವಾಚಿಂಗ್ ಟೆಕ್ ಟ್ರೆಂಡ್ಸ್.